ಆಮೇಲೆ ಇತ್ತೀಚೆಗೆ ಒಂದು ವರದಿ ಬಂದಿತ್ತು, ನೋಡಿದಿರೋ ಏನೋ ಗೊತ್ತಿಲ್ಲ ನನಗೆ. ಇತ್ತೀಚೆಗೆ ಒಂದು ವರದಿ ಬಂದಿತ್ತು. ಅದೇನಪ್ಪ ವರದಿ ಅಂತಂದ್ರೆ, ಅದು ಬಹುಶಃ ಕನ್ನಡ ಮತ್ತು ಇಂಗ್ಲಿಷ್ ಪತ್ರಿಕೆಗಳಲ್ಲೂ ಕೂಡ ವರದಿಯಾಗಿತ್ತು ಮಾನ್ಯ ಅಧ್ಯಕ್ಷರೇ. ಏನಂತಂದ್ರೆ, ಎಲ್ಲರೂ ಕೂಡ ಚಿಂತನೆ ಮಾಡಬೇಕು. ಕರ್ನಾಟಕದಲ್ಲಿ 7 ಕೋಟಿ ಕನ್ನಡಿಗರಿದ್ದಾರೆ. ಅವ್ರು ಏನಂತ ಬರೆದಿದ್ರು ಅಂತಂದ್ರೆ, ದೇಶದ 100 ಕೋಟಿ ಜನರಿಗೆ ಕೊಂಡ್ಕೊಳ್ತಕ್ಕಂಥ ಆಯ್ಕೆಗಳೇ ಇಲ್ಲ. ಅಂದ್ರೆ ಅವ್ರಿಗೆ ಶಕ್ತಿ ಇಲ್ಲ, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲ. ಮೊನ್ನೆ ಅಧ್ಯಕ್ಷರೇ, ವರದಿನಲ್ಲಿ ಏನಪ್ಪಾ ಇದೆ ಅಂತಂದ್ರೆ, 3 ಕೋಟಿ ಕುಟುಂಬಗಳಿಗೆ, ಈ ದೇಶದಲ್ಲಿರ್ತಕ್ಕಂಥ 143 ಕೋಟಿ ಜನಸಂಖ್ಯೆಯಲ್ಲಿ 3 ಕೋಟಿ ಕುಟುಂಬಗಳಲ್ಲಿ 14 ಕೋಟಿ ಜನಸಂಖ್ಯೆ ಇದೆ. ಫಸ್ಟ್ 3 crores ಫ್ಯಾಮಿಲೀಸ್, 3 ಕೋಟಿ ಫ್ಯಾಮಿಲಿಗಳಲ್ಲಿ ಅವರ ವಾರ್ಷಿಕ ಆದಾಯ $15,000, ಅಂದ್ರೆ ಇಂಡಿಯನ್ ರುಪಿನಲ್ಲಿ 13 ಲಕ್ಷ ರೂಪಾಯಿಗಳಾಗ್ತದೆ. ಅಂದ್ರೆ 3 ಕೋಟಿ, ಅವರು 14 ಕೋಟಿ ಜನ ಆಯ್ತಾರೆ. ಅವ್ರಿಗೆ ಆದಾಯ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಆದಾಯ ಎಷ್ಟಪ್ಪ ಅಂತಂದ್ರೆ $15 ಲಕ್ಷ ಇವರಿಗೆ, 3 ಕೋಟಿ ಕುಟುಂಬಗಳಿಗೆ, 14 ಕೋಟಿ ಜನರಿಗೆ $15,000 ವರ್ಷಕ್ಕೆ, ಅಂದ್ರೆ 13 ಲಕ್ಷ ರೂಪಾಯಿ. ಇನ್ನು 7 ಕೋಟಿ ಕುಟುಂಬಗಳಿಗೆ, 30 ಕೋಟಿ ಜನರಿಗೆ ವಾರ್ಷಿಕ ಆದಾಯ $3,000, ಅಂದ್ರೆ $2,62,000 ವರ್ಷಕ್ಕೆ. 3ನೇ ವರ್ಗ 20.5 ಕುಟುಂಬಗಳು, 20.5 ಕೋಟಿ ಕುಟುಂಬಗಳು, ಅಂದ್ರೆ 100 ಕೋಟಿ ಜನ ಇದ್ದಾರೆ. ಇವರ ವಾರ್ಷಿಕ ಆದಾಯ $1,000, ಅಂದ್ರೆ $87,000 ವಾರ್ಷಿಕ ಆದಾಯ. ತಿಂಗಳಿಗೆ $7,300 ಆಗುತ್ತೆ. ನಮ್ಮ ದೇಶದ ಆದಾಯ, ವಾರ್ಷಿಕ ಆದಾಯ ಎಷ್ಟಿದೆಯಪ್ಪ ನಮ್ಮ ಜನರಲ್ಲಿ ಅಂತಂದ್ರೆ, ದಿಸ್ ಇಸ್ ದಿ ಫಿಗರ್ಸ್ ಗಿವನ್. ಅದು ನಾನು ಹೇಳಿರೋದಲ್ಲ, ಪತ್ರಿಕೆಯಲ್ಲಿ ವರದಿಯಾಗಿದ್ದು, ಇದನ್ನ ಕೋಟ್ ಮಾಡ್ತಾ ಇದ್ದೀನಿ ನಾನು. ಸೊ ಅಷ್ಟರ ಮಟ್ಟಿಗೆ ಅಸಮಾನತೆ ಇದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಏನಪ್ಪ ಹೇಳ್ತಾರೆ ಅಂತಂದ್ರೆ, ಈ ದೇಶದಲ್ಲಿ ಎಲ್ಲಿವರೆಗೆ ಅಸಮಾನತೆ ಮುಂದುವರಿತದೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಅಸಮಾನತೆ ಮುಂದುವರಿತದೆ, ಅಲ್ಲಿವರೆಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ. ದಿಸ್ ಇಸ್ ವಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತ ಮಾತುಗಳಿವೆ. ಅದಕ್ಕೋಸ್ಕರ ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯ ಇದ್ದಾನಲ್ಲ, ಕೊಂಡ್ಕೊಳ್ಳಿಕ್ಕೆ ಶಕ್ತಿ ಇಲ್ಲದಂತ ಜನರಿಗೆ ನಾವು ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರಿತೀವಿ. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚು ಮಾಡ್ತಕ್ಕಂಥ, ಕೊಂಡ್ಕೊಳ್ತಕ್ಕಂಥ ಶಕ್ತಿನೇ ಇಲ್ಲದೆ ಹೋದ್ರೆ, ಈಗ 100 ಕೋಟಿ ಜನರಿಗೆ ಪಾಪ ಅವ್ರಿಗೆ ಊಟಕ್ಕೆ ಬಟ್ಟೆಗೆ ಅಷ್ಟೇ, ಕೊಂಡ್ಕೊಳ್ಳಿಕ್ಕೆ ಏನು ಶಕ್ತಿ ಇರಲ್ಲ ಅವ್ರಿಗೆ, ಏನು ಕೊಂಡ್ಕೊಳ್ಳಕ್ಕಾಗಲ್ಲ, ಅವ್ರ ಮಕ್ಕಳಿಗೆ ಓದಿಸಕ್ಕಾಗಲ್ಲ, ಕಾಯಿಲೆ ಬಂದರೆ ಔಷಧಿ ತಗೊಳಕ್ಕಾಗಲ್ಲ, ಎಲ್ಲೂ ಹೊರಗಡೆ ಹೋಗಕ್ಕಾಗಲ್ಲ. ಈ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಟ್ಟು ಅವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡೋದ್ರಿಂದ ಅದು ನಾಡಿಗೂ ಅನುಕೂಲ ಆಗ್ತದೆ,
ಆ ಜನರಿಗೂ ಬಡವರಿಗೂ ಕೂಡ ಅನುಕೂಲ ಆಗ್ತದೆ. ಅನೇಕ ಜನ ಪತ್ರಿಕೆಗಳಲ್ಲಿ ನೀವು ನೋಡಿರಬೇಕು, ಈ ನಾವು 2,000 ರೂಪಾಯಿ ಕೊಡ್ತಾ ಇರೋದ್ರಿಂದ 2,000 ರೂಪಾಯಿನ ಉಪಯೋಗಿಸ್ಕೊಂಡು ಅನೇಕ ಜನ ಆರ್ಥಿಕವಾಗಿ ಸಾಮಾಜಿಕವಾಗಿ ಅನೇಕ ಚಟುವಟಿಕೆಗಳನ್ನ ಮಾಡ್ಕೊಂಡಿದ್ದಾರೆ. ಕೆಲವರು ವ್ಯಾಪಾರ ಮಾಡ್ಕೊಂಡಿದ್ದಾರೆ, ಕೆಲವರು ಹೋಟೆಲ್ಗಳು ಇಟ್ಕೊಂಡಿದ್ದಾರೆ, ಇನ್ನು ಕೆಲವರು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾರೆ. ಈ ತರ ನಾನು ಬೆಳಗಾಂಗೆ ಹೋಗಿದ್ದೆ ಮಾನ್ಯ ಅಧ್ಯಕ್ಷರೇ. ಬೆಳಗಾಂನಲ್ಲಿ ಏರ್ಪೋರ್ಟ್ ಹತ್ರ ಒಬ್ಬ ವಯಸ್ಸಾದವಳು ಮುದುಕಿ ಬಂದು ಕಂಡ್ಲು ನನಗೆ. ಏನಮ್ಮ ಯಾಕೆ ಬಂದಿದ್ದೆ ಅಂತಂದೆ. ಇಲ್ಲ, ನೀವು ಗೃಹಲಕ್ಷ್ಮಿ ಯೋಜನೆ ಕೊಡ್ತಾ ಇದ್ರಲ್ಲ, ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ರಲ್ಲ, ಆ ದುಡ್ಡನ್ನೆಲ್ಲ 10 ತಿಂಗಳಿಗೆ ನಾನು ಶೇಖರಣೆ ಮಾಡಿ ಇಡೀ ಊರಿಗೆ ಊಟ ಹಾಕಿ ನನ್ನ ಮಗಳಿಗೆ ಬಳೆ ಅಂಗಡಿ ಇಟ್ಕೊಟ್ಟಿದ್ದೀನಿ ಅಂತ ಹೇಳು. ಇದು ನಾನು ಹೇಳಿದ್ದಲ್ಲ, ಎಮ್ಮನೆ ಹೇಳಿದ್ದು, ಬೆಳಗಾಂ ಜಿಲ್ಲೆಯವಳು. ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ, ಈಗ ನಾವು ಈ ತರ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೀವಿ. ನಾವು ಸಮಾಜದಲ್ಲಿರ್ತಕ್ಕಂಥ 90% ಜನರ ಪರ ಇದ್ದೇವೆ. ಸಮಾಜದಲ್ಲಿರ್ತಕ್ಕಂಥ 90% ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿದ್ದೀವಿ. ಆದರೆ ನೀವೇನ್ ಮಾಡ್ತೀರಿ? ಸಮಾಜದಲ್ಲಿರ್ತಕ್ಕಂಥ 10% ಜನರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿದೆ, ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, 1990ನೇ ಇಸ್ವಿನಲ್ಲಿ 10% ಶ್ರೀಮಂತ ವರ್ಗದವರ ಸಂಪತ್ತು 34% ಇತ್ತು. 34%. 2025ಕ್ಕೆ 57.7% ಬೆಳೆದು ಬಿಡ್ತು. ಫ್ರಮ್ 34 to 57.7 ಬೆಳೆದು ಬಿಟ್ಟದೆ. ಅದೇ 50% ಜನರ ಸಂಪತ್ತು 22.2 ಇತ್ತು 90ರಲ್ಲಿ, 1990ನೇ ಇಸ್ವಿನಲ್ಲಿ. ಅವ್ರದ್ದು 15ಕ್ಕೆ ಇಳಿದು ಬಿಟ್ಟಿದೆ. Is it due to correct economic policy? No. ಸಮಾಜದಲ್ಲಿ ಇವತ್ತಿಗೂ ಕೂಡ ಅಸಮಾನತೆ ಇದೆ. ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ, ಬಡವರು ಬಡವರಾಗ್ತಾ ಇದ್ದಾರೆ. ಇದನ್ನ ಈ ಅಸಮಾನತೆಯನ್ನು ತೊಡೆದಾಕಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಈ ಗ್ಯಾರಂಟಿ ಯೋಜನೆಯಿಂದ ಬಡವರಲ್ಲಿ ಆತ್ಮವಿಶ್ವಾಸ ಹೆಚ್ಚಿದೆ. ಅವರೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗ್ತಾ ಇದ್ದಾರೆ. ಜೊತೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ನಿರ್ಭಯರಾಗುತ್ತಿದ್ದಾರೆ. ಅವರ ಸಾಮಾಜಿಕ ಆರ್ಥಿಕ ಬದುಕು ಸುಧಾರಣೆ ಆಗಿದೆ. ಒಂದು ಸಮಾನತೆ ಭಾವ ಬರಲಿಕ್ಕೆ ಸಾಧ್ಯ ಆಗಿದೆ. ಯಾಕಂದ್ರೆ ಬಸವಣ್ಣವರು ಹೇಳಿದ್ರು, ಬುದ್ಧ ಹೇಳಿದ್ರು, ಅಂಬೇಡ್ಕರ್ ಅವರು ಹೇಳಿದ್ರು. ನನಗೆ ಜ್ಞಾಪಕ ಬರ್ತದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿಯವರು ಕೂಡ ಹೇಳಿದ್ರು,
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು 1949 25ನೇ ತಾರೀಕು ಮೈಕ್ ಬರ್ತಾ ಇಲ್ವಾ? ಅದು ಸ್ವಲ್ಪ ಹಿಂದಕ್ಕೆ ಕಡೆ ಕೂತ್ಕೊಬಿಟ್ಟೆ, ಅದರಿಂದ ಹಂಗಾಗ್ಬಿಡ್ತು. ಒಂದು ಭಾಷಣ ಮಾಡಿದ್ದಾರೆ. ಏನ್ ಭಾಷಣ ಮಾಡಿದ್ದಾರೆ ಗೊತ್ತಾ? ಅರವಿಂದ್ ಬೆಲ್ಲದ್, ಕೇಳಿಸ್ಕೊ ನೀನು ಇದನ್ನ. 1950 ಜನವರಿ 26ನೇ ತಾರೀಕಿನಿಂದ ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ನಾವು ಅವತ್ತು ಅಸಮಾನತೆ ಇರ್ತಕ್ಕಂಥ, ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ, ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅದು ಸಿಕ್ಕಬೇಕಾದ್ರೆ ಯಾರು ಕಟ್ಟ ಕಡೆಯ ಮನುಷ್ಯರಿದ್ದಾರೆ ಅವರಿಗೆ ನಾವು ಸಮಾನತೆಯನ್ನ ಕೊಂಡೋಗ್ತಕ್ಕಂಥ ಇದಕ್ಕೆ ಮುಖ್ಯವಾಹಿನಿಗೆ ಕೊಂಡೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದು ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ, ಇಲ್ಲಿರೋ ಆಗಲ್ಲ. ಇದನ್ನ ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಿಮ್ಮ ಬಿಜೆಪಿ ತರ 10% ಜನರಿಗೆ ಹೆಚ್ಚು ಮಾಡ್ತಕ್ಕಂಥ ನಮ್ಮ ಪಕ್ಷದ ಗುರಿನ ಅಂತ್ಯೋದಯ. ಅಂತ್ಯೋದಯ ಅಲ್ಲ, ನೀವು ಅಂತ್ಯೋದಯಕ್ಕೆ ವಿರುದ್ಧವಾಗಿರೋರು. ನೀವು ಅಂತ್ಯ ಪ್ಲಸ್ ಉದಯ, ಅಂತ್ಯೋದಯ. ಆ 10% ಎಲ್ಲ ನಿಮ್ ಕಡೆನೇ ಇದ್ದಾರೆ ಸರ್. ಆ 10% ಅವ್ರು ನಿಮ್ ಜೊತೆ ಇರೋರೆಲ್ಲ 10% ಎಲ್ಲ BPL ಕಾರ್ಡ್ ಹೋಲ್ಡರ್ಸ್ 10% ಎಲ್ಲ ಇಲ್ಲಿ. ಅಶ್ವಥ್ ಅವ್ರು ಕೂತ್ಕೊಂಡು ನಾವು 90% ಜನರ ಪರವಾಗಿ. ಸಭಾಧ್ಯಕ್ಷರೇ, ಯಾವಾಗ ನಾವು ಪೇಪರ್ ಏನಾದ್ರು ಉಲ್ಲೇಖ ಮಾಡಿದ್ರೆ ಪೇಪರ್ ತಂದು ಓದ್ತಿರಲ್ಲ ಹೇಗೆ? ಪೇಪರ್ ಆಯ್ತು, ಈಗ ಪೇಪರ್ ನಲ್ಲಿ ಬಂದಿರೋದು ಉಲ್ಲೇಖ ಮಾಡುವಂತದ್ದಾಗಿದೆ. ಮುಖ್ಯಮಂತ್ರಿಗಳು ಸರ್ಕಾರ ನಡೆಸೋರು ಎಕನಾಮಿಕ್ ವರದಿಗಳು ಈಗ ಸರ್ಕಾರ ಮಾಡಿರುವಂತ ಈಗ ಅಡ್ಡಿಪಡಿಸಬೇಡಿ, ಭಾಷಣ ಮಾತಿಗೆ ಅಡ್ಡಿಪಡಿಸಿ, ರಿಪ್ಲೈಗೆ ಅಡ್ಡಿಪಡಿಸಬೇಡಿ. ಈಗ ಮತ್ತೆ ಚರ್ಚೆ ಮಾಡಿ ಕ್ಲಾರಿಫಿಕೇಶನ್ ಕೊಡೋಕೆ ಮಾತಾಡಿ. ನೀವು ಅನ್ನಸ್ ಯಾಕೆ ಮಾತಾಡ್ತೀರಿ ನೋಡಿ, ಯಾಕೆ ನೀವು ಮಾತಾಡಬೇಡಿ. ಅಲ್ಲ, ಅವ್ರಿಗೆ ಮಾತಾಡೋದಕ್ಕೆ ಸರಿಯಾದ ಕ್ಲಾರಿಫಿಕೇಶನ್ ಮಾತಾಡಿ. ತತ್ವ ಸಿದ್ಧಾಂತ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಕಷ್ಟು ನೋಡಿದ್ದಾರೆ ಸರ್ ತತ್ವ ಸಿದ್ಧಾಂತ. ಎಲ್ಲಿಂದ ಜನ ನೋಡಿದರೆ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತ ನೋಡಿ ನಿಮ್ಮ ಅಶ್ವಥ್ ಅವರೇ, ನಿಮ್ಮ ಸ್ವಜನ ಪಕ್ಷಪಾತ ಅಶ್ವಥ್ ಅವ್ರು ಯಾಕೆ ಮಾತಾಡಬೇಡಿ. ಈಗ ನೀವು ನಿಮ್ಮಿಂದನೇ ಬಂದಿರೋ ಈ ದೇಶಕ್ಕೆ ನಿಮ್ಮ ಕೊಡುಗೆ ಏನು ಅಂದ್ರೆ ಭ್ರಷ್ಟಾಚಾರ. ನೀವು ಕೊಟ್ಟಿರೋ ಭ್ರಷ್ಟಾಚಾರ ಮಾತಾಡುವಾಗ ಸ್ವಜನ ಕಾರ್ಯಕ್ರಮಗಳ ಬಗ್ಗೆ ವಂಶ ಪಾರಂಪರ್ಯ ಎಲ್ಲವನ್ನೂ ಕೊಟ್ಟಿರೋ ಆ ಸಮಸ್ಯೆ ಜಲವಾಗಿ ನಾವು ಎದುರಿಸ್ತಾ ಇದ್ದೀವಿ. ಇವತ್ತಿಗೂ ಎದುರಿಸ್ತಿರೋದು. ಈಗ ನೀವು ಯಾಕೆ ಚರ್ಚೆ ಮಾಡ್ತೀರಿ? ನಿಮ್ಮ ಎಲ್ಲ ಮನೆ ಉತ್ತರ ಚರ್ಚೆ ಮಾಡಬೇಡಿ. ಮಂತ್ರಿಗಳೇ ಉತ್ತರ ಕೊಡಿ. ಮುಖ್ಯಮಂತ್ರಿ ಉತ್ತರ ಕಂಟಿನ್ಯೂ. ಈಗ ಸ್ವಲ್ಪ ಅವ್ರಿಗೆ ದಯಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಇನ್ನೊಂದ್ಸಾರಿ ರಿಕ್ವೆಸ್ಟ್ ಮಾಡ್ತೀನಿ. ವಿರೋಧ ಪಕ್ಷದವರು ಸ್ವಲ್ಪ ತಾಳ್ಮೆಯಿಂದ ಇರಿ, ದಯಮಾಡಿ ನನ್ನ ಮಾತುಗಳನ್ನ ಕೇಳಿ. ನಿಮ್ಮ ಮಾತುಗಳನ್ನ ನಾನು ಕೇಳಿದ್ದೀನಿ. ಪೂರ ಅಶೋಕ್ ಅವರು ಮಾತಾಡೋದನ್ನ ಪೂರ ಕೇಳಿದ್ದೀನಿ. ಪೂರ ಕೇಳೋದ್ರಿಂದಲೇ ಇವನ್ನೆಲ್ಲ ಉತ್ತರ ಕೊಡಕ್ ಸಾಧ್ಯ ಆಗಿರೋದು. ಇದ್ರಲ್ಲಿ ಕೊಡಕ್ ಆಯ್ತಾ ಇರಲಿಲ್ಲ. ಅವ್ರು ಯಾರು ಈ ವಿಷಯ ಮಾತಾಡೇ ಇಲ್ಲ ಸರ್. ಆ ವಿಷಯ ಬಿಟ್ಟು ಇನ್ನೆಲ್ಲಾನು ಅಶ್ವಥ್ ಅವರೇ ಪ್ರತಿಯೊಂದು ಮಾತಾಡಬೇಡಿ. ನೀವು ಮಾತಾಡಿಲ್ಲ ಅಲ್ವಾ? ರಾಜ್ಯಪಾಲರ ಡ್ರೆಸ್ ಮೇಲೆ ನೀವು ಮಾತಾಡ್ಲಿಲ್ಲಲ್ಲ? ಮಾತಾಡಿದ್ದಾರೆ. ಅವ್ರು ಮಾತಾಡಿರೋ ಸಬ್ಜೆಕ್ಟ್, ನೀವು ಮಾತಾಡ್ತಿರೋ ಸಬ್ಜೆಕ್ಟ್ ಆಯ್ತು, ಎರಡೂ ಬೇರೆ. ಅಶ್ವಥ್ ಅವರೇ, ಅಶ್ವಥ್ ಯಾಕೆ ಅನ್ನಿಸ್ತೀರಿ ನೀವು ಮಾತಾಡ್ತೀರಿ? ಏನಿಲ್ಲ ಸಭಾಧ್ಯಕ್ಷ, ನೀವು ಮಾತಾಡಿಲ್ಲಪ್ಪ. ಅಶ್ವಥ್ ನಾರಾಯಣ ಮಾತಾಡಿಲ್ಲ. ಬಜೆಟ್ ಮೇಲೆ ಮಾತಾಡ್ಲಿ, ನಂದೇನು ಯಾರು ಬೇಕಾದ್ರೂ ಮಾತಾಡಬಹುದು. ದಿ ಬಜೆಟ್ ಈಸ್ ಪ್ರೆಸೆಂಟೆಡ್
in the House, all are equal rights to speak on budget, to participate in the discussion. I have no objection. ನಾವು ಮಾನ್ಯ ಅಧ್ಯಕ್ಷರೇ, ಈ ವೃದ್ಧಾಪ್ಯ ವೇತನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.